ಹೆಂಡತಿ ನಕ್ಕರೆ ಚಮತ್ಕಾರ. ಹೌದು, ಹೆಂಡತಿ ನಕ್ಕರೆ ಕೊಟ್ಟಕಾರ. ಹೆಂಡತಿ ನಕ್ಕರೆ ಚಮತ್ಕಾರ. ಹೌದು, ಗುರು ನಕ್ಕರೆ ಜ್ಞಾನೋತ್ಕಾರ. ನೀವೆಲ್ಲರೂ ನಕ್ಕರೆ ಸಂತೋಷಕರ. ನಿಮ್ಮೆಲ್ಲರಿಗೂ ನನ್ನ 2ನೇ ಸಂದದ ಭಕ್ತಿಯ ನಮಸ್ಕಾರ, ಭಕ್ತಿಯ ನಮಸ್ಕಾರ ತೊಳುತ್ತ ಹೇಳುತ್ತಾ ಹಾಳೇನ ಮಾತನಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಇಲ್ರಿಪ್ಪ. ಈಗಾಗಲೇ ಯಾಕಪ್ಪ ಅಂದ್ರೆ ಆಚೆ ಕಡೆ ಗುರುಗಳಾಗಿರ್ತಕ್ಕಂಥವ್ರು ಏನಾಗ್ಯಾದ್ರಿ ವಿಷಯ? ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಹ್ಯಾಂಗ ಹುಟ್ಟಿದ, ಹೌದು, ಏನೇನ ಪವಾಡ ಮಾಡಿದ ಹೌದು ಅನ್ನುವಂಥದ್ದು ಈಗಾಗಲೇ ದೈವಕ್ಕೆ ಎಲ್ಲಾ ಮನಮುಟ್ಟುವಂತೆ ತಿಳಿಸಿ ಬಂದಾರ. ಎಲ್ಲಾರಿಪ್ಪ. ಆನ ಮತ್ತ ಮುದ್ದಾಯ ಮದುಗೊಂಡಿನ ಹುಟ್ಟುಗೊತ್ತು ಹುಟ್ಟುಗೊತ್ತು ಆರಾತಿ ಪರಮಾತ್ಮ ಸಂಚಾರ ಮಾಡುತ್ತಾ ಜಾಗ್ರತಪುರ ಪಟ್ಟಣಕ್ಕೆ ಬಂದಂತ ಸಂದರ್ಭದಾಗ ಏನಾಯ್ತ್ರಿ? ಪಾರ್ವತ ದೇವಿಗೆ ಮಕ್ಕಳ ನೆನಪಾಗಿ ಹೆಚ್ಚಾಗಿ ಮಲಿಹಾಲದವನಿಗೆ ಬಿದ್ದು ಆ ಮಲಿಹಾಲವನ್ನ ವ್ಯರ್ಥ ಮಾಡಬಾರದು ಅಂತ ತಿಳ್ಕೊಂಡು ಪಾರ್ವತ ದೇವಿ ಏನ್ ಮಾಡ್ಲು? ಏನ್ ಮಾಡಿಲ್ರಿಪ್ಪ? ಬಲಕಿನ ಮಲಿಹಾಲ ಮತ್ತು ಮಣ್ಣನ್ನ ಕಲಿಸಿ ಒಂದು ಗಂಡು ಗೊಂಬೆಯನ್ನ, ಎಡಕಿನ ಮಲಿಹಾಲ ಮತ್ತು ಮಣ್ಣನ್ನ ಕಲಿಸಿ ಒಂದು ಹೆಣ್ಣು ಗೊಂಬೆಯನ್ನ, ಎರಡು ಗೊಂಬೆಗಳನ್ನ ಮಾಡಿ ಪರಮಾತ್ಮನ ಮುಂದೆ ತಂದಿಟ್ಟು ಜೀವಕಳೆ ತುಂಬಿಸೋ ಭಗವಂತ ಇವರಿಂದ ಮರ್ತ್ಯ ಮಂಡಲದಲ್ಲಿ ಹಾಲು ಮತ್ತ ಬಳ್ಳಿ ಹುಟ್ಟುಕೋಬೇಕಾಗ್ಯದ. ಹೌದ್ರಿಪ್ಪ. ಹಾಲು ಮತ್ತು ಧರ್ಮ ಬೆಳಿಬೇಕಾಗಿದೆ. ಇವರು ಜೀವಕಾಳಿ ತುಂಬು ಅನ್ನುವಂತ ಮಾತನ್ನ ಪಾರ್ವತ ದೇವಿ ಪರಮಾತ್ಮದ ಹೌದು ಮಾತನ್ನ ಹೇಳಿದಾಗ ತುಂಬು ಉತ್ಕ ಪರಮಾತ್ಮ ಜೀವಕಾಳಿ ತುಂಬಿದ ಅವಕ್ಕೆ ಮುದ್ದಾಯಿ ಮದುಗೊಂಡ ಅಂತೇಳಿ ಹೆಸರು ನಾಮಕರಣ ಮಾಡಿದ್ರು. ಅವ್ರಿಬ್ಬರನ್ನ ಹಡದ ಬದಲಿ ಮಾಡಿ ಇಬ್ಬರನ್ನ ಲಗ್ನ ಮಾಡಿದ್ರು. ಮುದ್ದಾಯಿ ಮದುಗೊಂಡಗ ಆದಿಗೊಂಡ ಮಗ ಹುಟ್ಟಿದ. ಆದಿಗೊಂಡಗ 6 ಮಂದಿ ಮಕ್ಕಳ. ಅಮರಗೊಂಡ, ತುಮರಗೊಂಡ, ಬೇರುಗೊಂಡ, ಮಾರಗೊಂಡ, ಶಿವಗೊಂಡ, ಕಡಿಹುಟ್ಟ, ಶಿವಪದ್ಮಗೊಂಡ ಹುಟ್ಟಿ ಬಂದ. ಶಿವಪದ್ಮಗೊಂಡ ಹುಟ್ಟಿ ಬಂದ ಕಾಲಕ್ಕೆ 5 ಮಂದಿ ಅಣ್ಣತಮ್ಮರ ಪ್ರತಿನಿತ್ಯ ಹೊಲದಾಗ ದುಡಿತಿದ್ರು. ಸಣ್ಣ ಪದ್ಮಗೊಂಡ ಉಂಡುಂಡು ಕೊತ್ತ ಊರಾಗ ತಿರುಗಾಡ್ತಿದ್ದ. ಸಣ್ಣವ ಅಂತ ತಿಳ್ಕೊಂಡು ಅವಾಗ 5 ಮಂದಿ ಬಂದು ಅಣ್ಣತಮ್ಮರ ಬಂದು ತಂದಿ ಜೋಡಿ ಜಗಳ ಮಾಡ್ತಾರ. ಯಪ್ಪ ಉಂಡಾಡು ಪದಮ ಉಂಡಾಡು ಕೊತ್ತ ಊರಾಗ ತಿರುಗಾಡ್ಲಿಕ್ಕತ್ತಾನೋ. ಕೈ ಕೆಸರಾದ್ರೆ ಬಾಯಿ ಮೊಸರತ್ತ. ಒಂದಿನಾರ ತಮ್ಮನ ಹೊಲಕ್ಕೆ ದುಡಿಯಾಕ ಕಳಿಸಂದ್ರ ಅವ್ರು. ಹೌದು, ಹೊಟ್ಟಿ ಕೆಲ್ಸ ಮಾಡಿರ ತಮ್ಮನ ಮ್ಯಾಗ. ಅವಾಗ ಆದಿಗೊಂಡ ತಂದೆ ಕರೆದ ಮಗ ಪದ್ಮಗೊಂಡದ ಮಾತು ಹೇಳ್ತಾನ. ಏನೋ ಪದಮನ್ನ ಅಣ್ಣತಮ್ಮರ ಬಂದು ಜಗಳ ಮಾಡ್ಲಿಕ್ಕತ್ತಾರೋ. ಕೈ ಕೆಸರಾದ್ರೆ ಬಾಯಿ ಮೊಸರತ್ತ. ಒಂದಿನಾರ ಹೊಲಕ್ಕೆ ಮೈ ಮುರಿದು ದುಡಿಯೋಗಂದ್ರ ಅವ್ರು. ತಂದು ಹೇಳಿದಂತ ಸಂದರ್ಭದಾಗ ಕೊಡ್ಲಿ ತಗೊಂಡು ಹೊಲದಾಗ ಗಿಡಗಂಟಿ ಕಡ್ಲಿಕ್ಕತ್ತಿದ್ದ. ಬ್ಯಾಸಿಗೆ ಬಿಸಿಲಿತ್ತು, ಕೈಯಾಗ ರಕ್ತ ಬರ್ಲಿಕ್ಕತ್ತಿದ್ದು, ಗುಳ್ಳಿ ಎದ್ದು. ಹೌದು, ಅಣ್ಣತಮ್ರ ಸಣ್ಣ ಉಂಡುಡ್ಕೊತ ತಿರುಗಾಡ್ಲತ್ತಿ ಬಿಟ್ರಂದ್ರೆ ಇಲ್ಲ, ಹೊಟ್ಟೆ ಬಿಡ್ಲಿಲ್ಲ. ಅದಕ್ಕ ಹೊಟ್ಟಿಲೆ ಹುಟ್ಟಿದ್ದೊಂದು ವೈರಿ ಎತ್ತ, ಬೆನ್ನಿಲೆ ಬಿದ್ದೊಂದು ವೈರಿ ಎತ್ತ. ಇವ್ ನಮ್ಮವ್ರು ನಮಗೆ ವೈರಿ. ತಮ್ಮನೇನ್ ಮಾಡಿ ಹೊಲಕ್ಕೆ ದುಡಿಯಾಕ ಕಳಿಸಿರು. ಒಂದು ದಿನ ಕಂಟಿ ಕಡತ ಪದಮಗೌಡ ಬರ್ತಿಲ್ಲಾಗಿತ್ತು, ಹೊರತಿದ್ದಿದ್ದಿಲ್ಲ. ಹೌದು, ಮತ್ತ ಮಗ ಪದಮಗೊಂಡ ತಂದೆ ಹೇಳ್ತಾನೆ, ಯಪ್ಪ ಈ ಕೆಲಸ ನನಗೆ ನಿಗುದಿಲ್ಲ ಅಂದಾಗ ಅವಾಗ ತಂದೆ ಹೇಳ್ತಾನ, ಎಲ್ಲ ಪದಮನ್ನ ಈ ಕೆಲಸ ನಿನಗ ನಿಗಲಿಲ್ಲಪ್ಪ ಅಂದ್ರೆ ಮಾನ್ಯದ ಹೊಲಕ್ಕೆ ಒಂದ್ ನೇಗಲ ಹೂಡು, ಎತ್ತುಗಳ ತಗೊಂಡು ವ್ಯವಸಾಯ ಮಾಡೋಗತ್ತಂದ. ಮಾನ್ಯದ ಹೊಲಕ್ಕೆ ನೇಗಲಕ್ ಹೊಂಟ ಪದಮನ್ನ. ಹೋಗೋ ಸಂದರ್ಭದಾಗ ತಂದೆ ಆದಿಕೊಂಡ ಕರೆದು ಹೇಳ್ತಾನ ಮಗ ಪದಮಗೊಂಡಗ, ಏನತ್ರಿ ಅಲೋ ಮಗನೇ, ಮಾನ್ಯದ ಹೊಲದಾಗ 3 ಕಣ್ಣಿನ ಹೊತ್ತೈತು. ಹೊತ್ತಿಗೆ ನೇಗಲ ಹಚ್ಚಬೇಡ, ಚಾಕ ಜತನ ಮಾಡಿ ವ್ಯವಸಾಯ ಮಾಡಿ ನೇಗಲ ಹುಡ್ಕೊಂಡ ಬಾ ಅಂತ. ಅವಾಗ ಪದಮಗೊಂಡ ಆಯ್ತಪ್ಪ ಅಂತೇಳಿ ನೇಗಲಕ್ ಹೋದ. ಮಾನ್ಯದ ಹೊಲದಾಗ 3-4 ಸುತ್ತ ತಿರುವಿದ ಕೂಡಲೇ 3 ಕಣ್ಣಿನ ಹೊತ್ತನೆದುರಿಗೆ ಬಿತ್ತು. ಅವಾಗ ಏನಾಯ್ತ್ರಿ? ಅವಾಗ ಪದಮಗೊಂಡ ವಿಚಾರ ಮಾಡ್ತಾನ, ನಮ್ಮ ಅಪ್ಪನೂರ ಹೊತ್ತಿಗೆ ನೇಗಲ ಹಚ್ಚಬೇಡ ಅಂದಾನ. ಈ ಹೊತ್ತಿನೊಳಗೆ ಏನ್ ಇರಬಹುದು ಅಂತೇಳಿ ವಿಚಾರ ಮಾಡಿ ಹೊತ್ತಿಗೆ ಹೋಗಿ ನೇಗಲ ಹಚ್ಚಿದ. ಹೊತ್ತು ಹೊಡೆದ ಇಬ್ಬಾಗಾಯ್ತು. ಬನ್ನಿಗೆ 1000 ಭಾಗ್ಯ ಮ್ಯಾಲ ಬರ್ಲಿಕ್ಕೆ ಅವೇ ಬನ್ನಿಗೆ 1000 ಭಾಗ್ಯವನ್ನ ತಗೊಂಡು ನನ್ನಪ್ಪ ಪದಮಗೊಂಡ ಎಲ್ಲ ಎಲ್ಲಿ ಹಾದ ಹಾವೇರಿ ಜಿಲ್ಲಾ ಶಿಗ್ಗಾಂವ ತಾಲೂಕ ಬಂಕಾಪುರ ಸೀಮೆಗೆ ಹೋದ. ಬಂಕಾಪುರ ಸೀಮೆಯೊಳಗ ಕುರಿಗಳ ಹಿಂಡು ಬಿಟ್ಟು ಕುರಿಗಳ ಮೇಯಿಸ್ತಿದ್ದ. ಕುಡಿಲಿಕ್ಕ ನೀರಿಲ್ಲ, ತಿಳಲಿಕ್ಕ ಅನ್ನಿಲ್ಲ. ರೇವಣ ಸಿದ್ಧರ ಧ್ಯಾನ ಮಾಡಿ ನನ್ನಪ್ಪ ಪದಮಗೊಂಡ. ಆವಾಗ ಪದಮಗೊಂಡ ಬಂದ ಪ್ರತ್ಯಕ್ಷ ಆಗಿ ಮಗ ಪದಮಗೊಂಡಗ ಮಾತು ಹೇಳ್ತಾನ ರೇವಣ ಸಿದ್ಧ. ಏನತ್ರಿ? ಎಲ್ಲೋ ಪದಮನ್ನ ಹೊಟ್ಟೆ ಹಸಿದ್ರ ನಿನಗೆ ಗಿನ್ನಾಕಾಶಿ ಊಟ ಮಾಡೋ ಮಗನೇ ಅಂತ. ಗಿನ್ನಾಕಾಶಿ ಊಟ ಮಾಡ್ಬೇಕಂತಾನ ಪದಮಗೊಂಡ. ಏನೈತ್ರಿ? ಇವಾಗ ಬೆಂಕಿ ಇದ್ದಿದ್ದಿಲ್ಲ ಬಂಧುಗಳೇ, ಬೆಂಕಿ ಇದ್ದಿದ್ದಿಲ್ಲ. ಅವಾಗ ಬೆಂಕಿ ಪಟ್ನ ಹುಡುಕಾಡಬೇಕಾಯ್ತು. ಹೌದು, ದೂರದಿಂದ ದೃಷ್ಟಿ ಬಿಟ್ಟು ನೋಡ್ತಾನ. ಗುಡ್ಡದಾಗ ಗಂಧಲಗಿರಿ ಪರ್ವತ ಕಡೆ ದೃಷ್ಟಿ ಬಿಟ್ಟು ನೋಡಿದಾಗ ಗಂಧಲಗಿರಿ ಪರ್ವತ ಇತ್ತು. ಪರ್ವತದಲ್ಲಿ ಹೋಗ್ತಾ
ಹೋಗ್ತಾನ. ಹೌದು ಗಂಡಲಗಿರಿ ಪರ್ವತಕ್ಕೆ ಹೋಗಿ ಹುಗಿ ಬರೋದಕ್ಕ ಅಲ್ಲಿ ಕತ್ತಿ ಅಲ್ಲಿ ಹೋಗಿ ನೋಡ್ತಾನ. ಹೌದೌದು ಅವಾಗ ಕುದಯ ರಕ್ಷೆ ಆಗಿರ್ತಕ್ಕಂಥದ್ದು ಸುಮಲಾದೇವಿ ಅನ್ನುವಂತ ಮಗಳನ್ನ ತಂದ ಜಾಕಿ ಜೊತ್ತನ ಮಾಡ್ಲಿಕ್ಕತ್ತಿತ್ತು. ಹೌದೌದ್ರಿಪ್ಪ ಹೌದಿಲ್ಲ? ಹೌದು ಅವಾಗ ಹೋಗಿ ಪದಮಗೊಂಡು ಹೊರಡ್ತಾನ. ಹೇಳ್ರಿ ಈ ಕವಿಯೊಳಗ ಯಾರಾದ್ರೆ ಸ್ವಲ್ಪ ನನಗೆ ಬೆಂಕಿ ಕೊಟ್ಟ ಪುಣ್ಯ ಕಟ್ಟಗುರಿ ಅಂದ ಪದಮಗೊಂಡ. ಅವಾಗ್ರಿಪ್ಪ ಅವಾಗ ಸುಮಲಾದೇವಿ ಹೊರಗೆ ಬರ್ತಾಳ. ಹೊರಗೆ ಬಂದ ಪದಮಗೊಂಡನ ರೂಪ ಲಾವಣ್ಯವನ್ನ ನೋಡಿ ಅವನ ಮನಸ್ಸು ಅವನ ರೂಪಕ್ಕೆ ಮೆಚ್ಚಿ ಅವನ ಮನಸ್ಸು ಅವನ ಮ್ಯಾಲ ಮನಸ್ಸು ಮಾಡಿ ಮಾತು ಹೇಳ್ತಾಳ. ಏನಂತ ಹೇಳ್ತಾಳ್ರಿಪ್ಪ? ನೀವ್ ಯಾರಾದ್ರೆ ಇಲ್ಲಿಗೆ ಯಾಕೆ ಬಂದಿರಿ? ಹೌದು ನನ್ನ ತಾಯಿ ಇವತ್ತು ನಾ ಗಂಡ ರಕ್ಷೆ ಆಗಿರ್ತಕ್ಕಂಥದ್ದು ನನ್ನ 12 ವರ್ಷ ತಂದ ನನ್ನ ಈ ಗವಿಯೊಳಗಿಟ್ಟದ. ಗವಿ ಒಳಗಿಟ್ಟದ ಇವತ್ತು 12 ಹರದಾರಿ ಮೈಲಿಕ್ ಹೋಗ್ಯದ. ಹೌದು ಇವತ್ತು ಆ ರಕ್ಷೆ ಬಂದು ನೋಡಿದಪ್ಪ ನನ್ನ ಪ್ರಾಣ ಉಳಿದಿಲ್ಲ, ನಿನ್ನ ಪ್ರಾಣ ಉಳಿದಿಲ್ಲ. ಹೌದು ಯಾಕಪ್ಪ ಅಂದ್ರ ಆ ರಕ್ಷಣೆ ಯಾಕಂದ್ರ ಕೊಂದು ನಿನ್ ಲಗ್ನ ಹಾಕನಂತಂದ್ರ ಮಾತ್ರ ನಿನಗೆ ಬೆಂಕಿ ಕೊಡ್ತೀನಿ, ಇಲ್ಲಂದ್ರ ಕೊಡಂಗಿಲ್ಲ ಅಂದ್ಲಾಕಿ. ಹೌದು ಪದಮಗೊಂಡ ಮನಸ್ಸು ಮಾಡಿ ಮನಸ್ಸು ಮಾಡಿ ನನ್ನ ಮದುವೆ ಹಾಕನಂದ್ರ ಮಾತ್ರ ನಿನಗೆ ಬೆಂಕಿ ಕೊಡ್ತಾನದು. ಹೌದು ಅವಾಗ ಪದಮಗೊಂಡ ಮಾತಾಡ್ತಾನ. ಏನತ್ರಿ? ಮೊದಲ ಬೆಂಕಿ ಕೊಡು, ಬೆಂಕಿ ಕೊಡು. ಗಂಡ ರಕ್ಷೆ ಇರ್ತಕ್ಕಂಥ ಅವತಾರ ಮಾಡದ. ಹೌದು ನಾಳೆ ಉಂಡಿರ್ತಕ್ಕಂಥ ಗಿನ್ನಾವನ್ನ ನಿನ್ನ ಜೋಪಡಿಗೆ ಬಂದು ಕೊಡ್ಲಿಕ್ಕೆ ಬರ್ತಾನೆ. ಹೌದು ಆ ರಕ್ಷಿ ಜೀವ ಎಲ್ಲೈತಿ ಕೇಳು, ಕೇಳ ಅದ್ರ ಗುಟ್ಟ ರಹಸ್ಯವನ್ನ ನೀ ತಿಳ್ಕೊ. ಮರನೇ ದಿನ ಬಂದು ಆ ರಕ್ಷಣೆ ಸಂಹಾರ ಮಾಡಿ ನಿನ್ನ ಲಗ್ನ ಆಗ್ತೀನಿ ಅಂತ ಹೇಳಿದ ಪದಮಗೊಂಡ. ಅವಾಗ ಮಾತು ಕೊಟ್ಟ. ಅವಾಗ ಮಾತು ಆಯ್ತು ಅಂತ ಬೆಂಕಿ ಕೊಟ್ಟಳು. ಬೆಂಕಿ ತಗೊಂಡು ಹೋಗಿ ಪದಮಗೊಂಡ ಗಿನ್ನಾಕಾಶಿ ಊಟ ಮಾಡಿದ. ಉಳಿದ ಗಿನ್ನ ಮರನೇ ದಿನ ತಗೊಂಡು ಬರ್ತಿದ್ದ. ಅವತ್ತು ರಾಕ್ಷಸ ಸಂಜಿಕ್ ಮೈದ ಮನೆಗೆ ಬಂತು. ಹೌದೌದ್ರಿಪ್ಪ. ರಾಕ್ಷಿಗೆ ಕೇಳ್ತಾಳ, ಏನತ್ರಿ? ಸುಮಲಾದೇವಿ ಮಗಳ ಏನತ್ ಕೇಳ್ತಾಳ್ರಿ? ಯಾವ ಯಾವ 12 ವರ್ಷ ಆಯ್ತು ಈ ಗವಿ ಒಳಗ ತಂದು ನನ್ನ ಇಟ್ಟಿದಿ. ಹೌದು ನೀನ್ ನೋಡ್ರ 12 ಹರದಾರಿ ಮೈಲಿಕ್ ಹೊಂಟಿದಿ. ಹೌದು ಇವತ್ತು ಆರ್ಯನದಾಗ ನಿನಗೆ ಯಾರ ಏನಾರ ಮಾಡ್ರ ನಿನ್ನ ಸುದ್ದಿ ನನಗೆ ಹೆಂಗ ಗೊತ್ತಾಗ್ತದ? ನನಗೆ ಹೆಂಗ್ ಗೊತ್ತಾಗ್ತದ? ನನಗೆ ಈ ಗವಿಗೆ ಬಂದು ಯಾರ ಏನಾರ ಮಾಡ್ರ ನನ್ನ ಸುದ್ದಿ ನಿನಗೆ ಹೆಂಗ ಗೊತ್ತಾಗೋದು ಅಂತೀನಿ. ಮಾತು ಕೇಳಲಿಕ್ಕೆ ಸುಮ್ಮನಾದೇವಿ ಕ್ರಾಸ್ ಹಾಕಿ ಕೇಳಿ ನೋಡ್ರಿ. ಹೌದು ಕ್ರಾಸ್ ಹಾಕಿ ಕಿಡು ಮತ್ತ ಹೊಟ್ಟೆನ ಕೊಟ್ಟು ತಗೋಬೇಕ, ಕ್ರಾಸೆ ಹಾಕ್ಬೇಕಾಗ್ತದ. ಹೌದೌದ್ರಿಪ್ಪ. ಹೌದಿಲ್ಲ? ಅವಾಗ ಹಂಗ ಗೊತ್ತಾಗೋದು ಅಂತ ಕೇಳಿ ಸುಮಲಾದೇವಿ ಹೇಳ್ತದ ಗಂಡ ರಕ್ಷಿ ಏನ್ ಹೇಳ್ತದ್ರಿಪ್ಪ? ಏನಂತೇಳಿ? ಏನ್ ಹೇಳ್ತದೆ? ಇದೇ ಗಂಡಲಗಿರಿ ಪರ್ವತದಲ್ಲಿ ಒಂದು ಕಂಚಾಳದ ಆಲದ ಮರದ, ಕಂಚಾಳದ ಆಲದ ಮರದಾಗ ಒಂದು ಪಂಜರದ ಕಾಗೆ ಸತ್ರ ನಾ ಸಾಯ್ತೀನಿ ಅಂತೇಳಿ ಮಾತು ಹೇಳಿ. ಹೌದು ಹೊಟ್ಟೆನ ಗುಟ್ಟು ರಟ್ಟು ಮಾಡಿತು. ಗಟ್ರ ಹೊಟ್ಟೆನ ಗುಟ್ಟವನ್ನ ಬಿಚ್ಚಿ ಹೇಳ್ತಿ. ಮರನೇ ದಿನ ಉಂಡುದಿರ್ತಕ್ಕಂತ ಗಿನ್ನಾವನ್ನ ತಂದ ಪದಮಗೊಂಡ ಕೊಡಲಿಕ್ಕೆ ಬಂದಿದ್ದ. ಹೌದು ಪದಮಗೊಂಡ ಹೊಟ್ಟೆನ ಗುಟ್ಟೆಲ್ಲ ತಿಳಿಸಿ ಹೇಳಿದ ಸುಮಲಾದೇವಿ. ಹೌದು ತಿಳಿಸಿ ಆಯ್ತಂದ ಒಂದು ಗಿನ್ನ ಕೊಟ್ಟ. ಆ ಗಂಡಲಗಿರಿ ಪರ್ವತದೊಳಗಿನ ಕಂಚಾಳದ ಆಲದ ಮರದಾಗ ಕಾಗಿ ಕೂತಿತ್ತ ಪಂಜರದೊಳಗ. ಹೋಗಿ ಪದಮಗೊಂಡ ಸಡನ್ ಆಗಿ ಕಾಗಿ ಕುತ್ತಿಗೆ ಹಿಡಿತಾನ. ಕಾಗೆ ಸತ್ಯ ಅಲ್ಲಿ ಅಡವಿ ಅರಣದಾಗ ಗಂಧ ರಕ್ಷಿ ಶಕ್ತಿ ಬಂಧುಗಳಿಗೆ ಗಂಧ ರಕ್ಷಿ ಶಕ್ತಿ. ಹೌದೌದ್ರಿಪ್ಪ. ಹೌದಿಲ್ಲ? ಆ ಮುಂದೆ ರಕ್ಷಣೆ ಕೊಂದ ನನ್ನಪ್ಪ ಪದಮಗೊಂಡ. ಯಾಕಪ್ಪ ಅಂದ್ರ ಆಕಿನ ಲಗ್ನ ಆಗ್ಲಿಕ್ಕತ್ತಿದ್ದ. ಆಕಿನ ಲಗ್ನ ಅರಣ್ಯದೊಳಗ ಲಗ್ನ ಆಗುವಂತ ಸಂದರ್ಭದಾಗ ಹತ್ತಿರ್ಲಾರ್ದಂತ ಸಂದರ್ಭದಾಗ ಕುರಿ ಉಣ್ಣಿಯನ್ನ ಕಟ್ಟ ಮಾಡ ಅಲ್ಲಿ ಉಣ್ಣಿ ಕಂಕಣವನ್ನ ರೆಡಿ ಮಾಡಿ ಅಲ್ಲಿ ಅಕ್ಕಿ ಕಾಳನ್ನ ಅಕ್ಕಿ ಕಾಳ ಮಾಡಿರು. ಅಕ್ಕಿ ಕಾಳವನ್ನ ಮಾಡಿ ಅಲ್ಲಿ ಪದಮಗೊಂಡ ಸುಮಲಾದೇವಿನ ಲಗ್ನ ಅದ. ಹತ್ತಿ ಕಂಕ ಯಾಕಂದ್ರೆ 5 ಮಂದಿ ಅಣ್ಣ ತಮ್ಮರ ಜೋಡಿ ಪದಮಗೊಂಡ ಲಗ್ನ ಆಯ್ತು. ಅಲ್ಲಿ ಜಿಂಕಾದೇವಿನ ಲಗ್ನ ಅದು. ಅಕ್ಕಿ ಹೊಟ್ಲಿ 21 ಮಂದಿ ಗಂಡ ಮಕ್ಕಳ 21 ಮಂದಿ ಹೆಣ್ಣ ಮಕ್ಕಳ ಹತ್ತಿ ಕಂಕಣದವ್ರು. ಹೌದಿಲ್ಲ? ಆರ್ಯಾಗೆ ಲಗ್ನ ಆಗಲ್ಲ, ಉಣ್ಣೆ ಕಂಕಣ ಕಟ್ಟಿ ಅಕ್ಕಿ ಹೊಟ್ಟೆ 21 ಮಂದಿ ಗಂಡ ಮಕ್ಕಳ 21 ಮಂದಿ ಹೆಣ್ಣ ಮಕ್ಕಳು. ಟೋಟಲ್ ಪದಮಗೊಂಡಾಗ 84 ಮಂದಿ ಮಕ್ಕಳು ಹುಟ್ಟರು. 84 ಮಂದಿ ಮಕ್ಕಳೊಳಗ ದೇವರಾಜ. ದೇವರಾಜನ ಹೊಟ್ಟಲ ಧೂಪಕರಾಯಿ, ದೀಪಕರಾಯಿ, ಆನಕರಾಯಿ, ಚಾನಕರಾಯಿ, ಸಂಗಿರಿಕ ಬಂಬುರಾಯಿ, ಆರಕರಾಯಿ, ಪಾಲಕರಾಯಿ, ಕರಿಗೌಡ, ಕೆಂಚಗೌಡ, ಸೋಮರಾಯಿ, ತುಕ್ಕಪ್ಪರಾಯ, ಜಾತ ಜೊತೆ ಚಕರಾಯ, ಮಾಲಿಂಗರಾಯ ಹುಟ್ಟರು. ಮಾಳಿಂಗರಾಯಗ 4 ಮಂದಿ ಮಕ್ಕಳ ರೆಬ್ಬರಾಯ, ಬೀರಮುತ್ತೆ, ಸೋಮುತ್ತೆ, ಕಣ್ಣಮುತ್ತೆ. ನನ್ನಪ್ಪ ಮಾಳಿಂಗರಾಯನ ಇತಿಹಾಸ ಹಿಂಗ್ ಹುಟ್ಟ್ಯದ. ಸಾಕಿನ ಮಗ ಬುಳ್ಳಾಣಿಸಿದ್ದ. ಸಾಕಿನ ಮಗ ಬುಳ್ಳಾಣಿಸಿದ್ದ. ಮುಂದೆ ನನ್ನಪ್ಪ ಮಾನ್ಯ ಮಾಳಿಂಗರಾಯನಿಗೆ 7 ಅವತಾರ ಅದಾವ. ಆ 7 ಅವತಾರದಾಗ ಮುಂದೆ ಏನೇನೈತಿ? ಯಾಕ ಬೀರಪ್ಪನ ಅವತಾರಗಳು 7 ಅದಾವ, ಮಾಳಿಂಗರಾಯನ ಅವತಾರಗಳು 7 ಅದಾವ. ಹಂಗೆ ನನ್ನಪ್ಪ ಅಮೋಘಸಿದನ ಅವತಾರವು ಕೂಡ 7 ಅದಾವ. ಹೌದಿಲ್ಲ? ಹಂಗೆ ಅವ್ರ ಅವತಾರ ಮಾಡ್ಕೊತ ಮುಂದೆ ಪದಮಗೊಂಡ ಈ ರೀತಿ ಮಾಡಿದಾನ ಅನ್ನುವಂತ ಮಾತನ್ನ ಹೇಳಿ ಮುಂದಿನ ಕತಿವಾಗ ಮುಂದುಳಿಲಿ. ಮುಂದುಳಿದು ಬೇಡ. ಯಾಕಪ್ಪ ಅಂದ್ರೆ ಪದಮ ಯಾಕವ ನನ್ನಪ್ಪ ಮಾನ್ಯ ಮಾಳಿಂಗರಾಯ ಹುಟ್ಟಿ ಬಂದ ಮ್ಯಾಲ ಗುರು ಬೀರಪ್ಪನ ಕೂಡಿದ ಎಲ್ಲಿ ಡೋನಿ ಹೆಕ್ಕೇರಿ ಕಿರಿಯೊಳಗ ಹೌದಿಲ್ಲ? ಬೀರದೇವರ ಸೋರಾಮದೇವ ಸುತ್ತ ಬರಮದೇವ ಹೊಟ್ಟಲೆ ಬೀರಪ್ಪ ಹುಟ್ಟಿ ಬಂದ. ಒಂದು ಹುಟ್ಟಿ ಬಂದ ಈ ಕತಿವಾಗ ಈ ಕಡೆ ಐತಿ. ಯಾಕ ಇದು ಹಾಲು ಮತ ವಿಶಾಲವಾದ ಸಮುದ್ರದ. ಯಾಕಂದ್ರೆ ಇವ್ರು ಹೆಂಗ್ ಹೇಳ್ತಾರಪ್ಪ ಅಂದ್ರೆ ಏಕ ಭಾವದಿಂದ ಅಮೋಘ ಸಿದ್ಧ ಕೈಲಾಸದಿಂದ ತರ್ತಾರ 7 ಅವತಾರ.
ಏಳು ಅವತಾರ ಫಸ್ಟ್ ನ ಬಂದು ಕಂಡ್ರ ಅಮೋಕ್ಷಿತ ಸಂತತಿ ಹೇಳ್ಕೊತ 21 ಮಂದಿ 101 ಮಂದಿ 1700 ಮಂದಿ ಹಿಂಗ ಮಾಡಿರತ್ತ ಕತಿ ಸರಳವಾಗಿ ಬಂದು ಬಿಡ್ತಾರ. ನಮ್ಮದು ಹಂಗಿಲ್ಲ. ನಮ್ಮದು ಹಂಗಿಲ್ಲ. ಹೆಂಗ್ರಿಪ್ಪ ನಮ್ದು? ಬುಕ್ಕುಗಳು ಬಹಳ ಅದಾವ, ಇತಿಹಾಸ ಬಹಳ ಅದ, ತಂಗಿಗಳು ಬಹಳ ಅದಾವ. ತಂಗಿಗಳು ಗಿಡದಾಗ ತಂಗಿಗಳು ಬಹಳ ಬೆಳೆದಾವ. ಒಂದ್ ಕಡೆ ಮಾಳಿಂಗರನ ಇತಿಹಾಸ ಬೆಳೆಸಿದಪ್ಪ ಅಂದ್ರೆ ಒಂದ್ ಕಡೆ ವೀರಪ್ಪನ ಇತಿಹಾಸ ಅಲ್ಲೇ ಬಿಡ್ತದ. ಒಂದ್ ಕಡೆ ದೇವೇಂದ್ರರಾಯ ಮಡದಿ ಸುಭದ್ರಿ ಹೊಟ್ಟೆಲಿ ಅಕ್ಕ ಮಾಯಕ್ಕ ಜನಿಸಿದ ಅಲ್ಲಿ ಆ ಕತ್ತಿ ಅಲ್ಲಿ ಬರ್ತದ. ಮುಂದೆ ಟಂಕನಾಡ ದೇಗುಣಗಳ ಕತ್ತಿ ಅಲ್ಲಿ ಹೋಗುತ್ತದೆ. ಮುಂದೆ